ಒಂದು ದೊಡ್ಡ ಕಾಡಿನಲ್ಲಿ ಒಂದು ಆನೆ ಮತ್ತು ಇಲಿಯು ಬಹಳ ಸ್ನೇಹವಾಗಿದ್ದವು. ಇಲಿಯು ಆನೆ ಮೇಲೆ ಹತ್ತಿ ಹೋಗಿ ಅದರ ಅಗಲವಾದ ಕಿವಿಯ ಬಳಿ ಕುಳಿತು ಸ್ನೇಹಿತನೊಂದಿಗೆ ಮಾತನಾಡುತ್ತಿತ್ತು. ಆನೆ ತಾನು ಹೋದ ಕಡೆಯಲ್ಲೆಲ್ಲ ಇಲಿಯನ್ನು ಹೊತ್ತು ನಡೆಯುತ್ತಿತ್ತು. ಹೀಗೆ ಒಮ್ಮೆ ಒಂದು ನದಿಯ ಮೇಲಿನ ಸೇತುವೆಯನ್ನು ದಾಟಬೇಕಾಗಿತ್ತು. ಆನೆ ಸೇತುವೆ ಮೇಲೆ ಹತ್ತಿದಾಗ ಸೇತುವೆಯು ಆನೆಯ ಭಾರದಿಂದ ಅಲುಗಾಡಿತು. ಆನೆಯು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಅಪಾಯವಿಲ್ಲದೆ ಸೇತುವೆಯನ್ನು ದಾಟಿತು. ಆಗ ಆ ಇಲಿಮರಿ, ನೋಡಿದೆಯಾ, ನಾನು ನಿನ್ನ ಮೇಲೆ ಸ್ವಲ್ಪ ಭಾರ ಬಿಟ್ಟಾಗ ಸೇತುವೆ ಅಲುಗಾಡಿತಲ್ಲ, ಇನ್ನು ಹೆಚ್ಚು ಭಾರ ಬಿಟ್ಟಿದ್ದರೆ ಸೇತುವೆ ಬಿದ್ದೇ ಹೋಗುತ್ತಿತ್ತು ಎಂದಿತಂತೆ. ಈ ಇಲಿಮರಿಯಂತೆ ನೆನೆಸಿ ಹೆಚ್ಚಳ ಪಟ್ಟುಕೊಳ್ಳುವವರು ನಾವೇ. ಕರ್ತನು ಆತ್ಮಗಳ ಮೇಲಿನ ಅನುತಾಪದಿಂದ ತನ್ನ ತ್ಯಾಗದ ರಕ್ತದ ಮೂಲಕ ವ್ಯಾಧಿಗಳನ್ನು ಗುಣಪಡಿಸುವಾಗ ನಾವು ಕೂಡಲೇ ಹೇಳಿಕೊಳ್ಳುತ್ತೇವೆ, ನಾನು ಪ್ರಾರ್ಥಿಸಿದೆ, ಕೂಡಲೇ ಗುಣವಾಯಿತು ಎಂದು ಊರೆಲ್ಲ ಸಾರಿಬಿಡುತ್ತೇವೆ. ಇದೇ ಆತ್ಮೀಯ ವಿಷಯದಲ್ಲಿ ಬೀಳುವಿಕೆಗೆ ಕಾರಣವಾಗುತ್ತದೆ. ಹೀಗೆ ಹೆಮ್ಮೆ ಪಡುವುದರಿಂದ ಅನೇಕರಿಗೆ ಕರ್ತನು ವರಗಳನ್ನು ಕೊಡುವುದಿಲ್ಲ. ಕೊಟ್ಟಿರುವ ವರಗಳನ್ನು ಕ್ರಮೇಣ ತೆಗೆದುಬಿಡುತ್ತಾನೆ. ಪಾಪ ಮಾಡಿ ಬಿದ್ದು ಹೋದ ಭಕ್ತರಿಗಿಂತ ಹೆಮ್ಮೆಪಟ್ಟು ಹೆಚ್ಚಿಸಿಕೊಂಡು ಬಿದ್ದು ಹೋದವರೇ ಹೆಚ್ಚು ಮಂದಿ. ಆತ್ಮೀಯ ವರಗಳು, ಕೃಪೆಗಳು ಕರ್ತನ ಮಕ್ಕಳನ್ನು ಹೆಚ್ಚಳಕ್ಕೊಳಪಡಿಸಿ ಬಿದ್ದು ಹೋಗಲು ಕಾರಣ ಉಂಟಾಗುವುದು. ಇಂಥದ್ದನ್ನು ತಿಳಿದು ಕೊಂಡಿದ್ದೇವೆನೆಂದು ನೆನೆಸುವವನು ತಾನು ಇನ್ನೂ ತಿಳಿದುಕೊಳ್ಳಲಿಲ್ಲ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು ಅಂದನು.